ಹಾಯ್ ಫ್ರೆಂಡ್ಸ್, ಲಾಸ್ಟ್ ವೀಕ್ ನನ್ನ ಮಗಳ ಬರ್ಡೇ ಇದ್ದಿದ್ದರಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತಿನ ರೆಸಿಪಿ ಬಂದು ಮೆಂತ್ಯ ಚಟ್ನಿ. ಸೊ ಮೆಂತ್ಯ ಚಟ್ನಿಗೆ ಏನೆಲ್ಲ ಬೇಕು ಅಂದರೆ, ಮೊದಲನೇದಾಗಿ ಮೆಂತ್ಯ ಕಾಳು, ಬ್ಯಾಡಗಿ ಮೆಣಸಿನ್ಕಾಯಿ, ಮತ್ತು ಬೆಲ್ಲ, ಉಪ್ಪು, ಕರಿಬೇವು, ಒಣಕೊಬ್ಬರಿ, ಬೆಳ್ಳುಳ್ಳಿ, ಆಮೇಲೆ ಹುಣಸೆಹಣ್ಣು ಇಷ್ಟು ಬೇಕು. ಇದನ್ನೆಲ್ಲ ಇದರಲ್ಲಿ ಮೆಂತ್ಯ, ಮೆಣಸಿನ್ಕಾಯಿ, ಹುಣಸೆ ಹಣ್ಣನ್ನು ನಾನು ರಾತ್ರಿಯೇ ನೆನೆಸಿಟ್ಟಿರ್ತೀನಿ. ಯಾಕೆಂದರೆ ಮಾರ್ನಿಂಗ್ ಮಿಕ್ಸಿ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ, ಸಾಫ್ಟಾಗೂ ಬರುತ್ತೆ ಚಟ್ನಿ ಅಂತಂದು. ನೆನೆಸಿಟ್ಟಿರೋದು ನೋಡಿ. ಇವಾಗ ಅದನ್ನ ಜಾರಿಗೆ ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು, ಒಣಮೆಣಸು ಮತ್ತು ಹುಣಸೆಹಣ್ಣು ಜೊತೆಗೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಬೆಲ್ಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮಿಕ್ಸಿ ಮಾಡಬೇಕು. ಜೊತೆಗೆ ಒಣಕೊಬ್ಬರಿನೂ ಹಾಕಿ ಮಿಕ್ಸಿ ಮಾಡಬೇಕು. ಸೊ ಒಣಕೊಬ್ಬರಿ ಹಾಕೋದು ಆ್ಯಕ್ಚುಲಿ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು, ಅಮ್ಮ ಹೇಳ್ಕೊಟ್ಟಿರಲಿಲ್ಲ ನನಗೆ. ಒಣಕೊಬ್ಬರಿ ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ ಅಂತಂದು. ಸ್ಪೆಷಲಿ ಇದು ಬಾಣಂತಿಯರಿಗೆಲ್ಲ ತುಂಬಾ ಒಳ್ಳೆಯದು. ಈ ಮೆಂತ್ಯ ಚಟ್ನಿ ಅನ್ನೋದು ಬಾಣಂತಿಯರಿಗೆ ತುಂಬ ಒಳ್ಳೆಯದು. ತುಪ್ಪದ ಜೊತೆಗೆ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ತುಂಬಾ ರುಚಿಯಾಗಿರುತ್ತೆ. ನೋಡ್ಬೋದು, ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು, ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಬೋದು, ಇಲ್ಲ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಬೋದು. ಸೊ ನೋಡ್ಕೊಳ್ಳಿ. ಮತ್ತೆ ನಾನಿಲ್ಲಿ ಮತ್ತೆ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ಮಿಕ್ಸಿ ಮಾಡಿಕೊಂಡ್ರೆ, ಈಗ ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಮೆಂತ್ಯ ತುಂಬಾ ಹೆಲ್ತಿಗೆ ಒಳ್ಳೆಯದು. ಅದಲ್ಲದೆ ಇವಾಗ ಸಮ್ಮರ್ ಶುರುವಾಗಿದೆ. ಸೊ ಸಮ್ಮರಲ್ಲಿ ಮೆಂತ್ಯ ತುಂಬಾ ತಂಪು ಅಂತ ಹೇಳ್ತಾರೆ. ಸೊ ಆದಷ್ಟು ಆಹಾರದಲ್ಲಿ ಮೆಂತ್ಯನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ಮೆಂತ್ಯ ಚಟ್ನಿ ಮಾಡಿ ಇಟ್ಕೊಂಡ್ರೆ ನೋಡಿರಿ, ಈ ಕನ್ಸಿಸ್ಟೆನ್ಸಿಗೆ ನನಗೆ ಬಂದಿದೆ. ನನಗೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸೊ ನನ್ನ ಮಕ್ಕಳಿಗೆ, ನಮ್ಮ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಎಸ್ಪೆಷಲಿ ನಮ್ಮ ಮಾವ, ನನ್ನ ಹಸ್ಬೆಂಡ್ ಎಲ್ಲರೂ ಇಷ್ಟಪಡ್ತಾರೆ. ಸೊ ನಾನು ಇದನ್ನು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ತಿಂದಿದ್ದೀನಿ. ಹೇಗಿದೆ, ಯಾರಾದರೂ ತಿಂದಿದ್ರೆ ನನಗೆ ಕಾಮೆಂಟ್ ಮಾಡಿ, ಮತ್ತು ಲೈಕ್ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.